ಇವತ್ತು ಮೂರನೇ ಆಷಾಢ ಶುಕ್ರವಾರ. ಹೀಗಾಗಿ ನಾಡಿನ ಮೂಲೆ ಮೂಲೆಯಿಂದಲೂ ಕೂಡ ಚಾಮುಂಡಿ ಬೆಟ್ಟಕ್ಕೆ ಭಕ್ತರ ದಂಡೆ ಆಗಮಿಸಿತು. ಈ ಸಂದರ್ಭದಲ್ಲಿ ಸ್ವಲ್ಪ ನೂಕುನುಗ್ಗಲು ಉಂಟಾಯಿತು. ಇವತ್ತು ಮೂರನೇ ಆಷಾಢ ಶುಕ್ರವಾರ ಆದ್ದರಿಂದ ದೇವಿಗೆ ವಿಶೇಷ ಅಲಂಕಾರದ ಜೊತೆಗೆ ಪೂಜೆ ಪುನಸ್ಕಾರಗಳು ಜರುಗುತ್ತೆ. ಅದನ್ನು ನೋಡಿ ಕಣ್ತುಂಬಿಕೊಳ್ಳಬೇಕು ಅಂತೇಳಿ ವಿವಿಧ ಕಡೆಯಿಂದ ಭಕ್ತರ ದಂಡೆ ಆಗಮಿಸಿತ್ತು. ಭಕ್ತ ಸಾಗರವೇ ಹರಿದು ಬಂದಿತ್ತು. VIP ಎಂಟ್ರಿ ಆ ಸ್ಥಳದಲ್ಲಿ ನೂಕುನುಗ್ಗಲು ಉಂಟಾಯಿತು. ಆ ಪರಿಸ್ಥಿತಿಯನ್ನು ಕಂಟ್ರೋಲ್ ಮಾಡೋದಕ್ಕೆ ಹರಸಾಹಸ ಪಡಬೇಕಾಯಿತು. ವಿಶೇಷ ಅಲಂಕಾರದಲ್ಲಿ ನಾಡದೇವಿ ಚಾಮುಂಡೇಶ್ವರಿ ಕಂಗೊಳಿಸ್ತಾ ಇದ್ದದನ್ನು ಕಣ್ತುಂಬಿಕೊಳ್ಳೋದಕ್ಕೆ ಅಪಾರ ಸಂಖ್ಯೆಯಲ್ಲಿ, ನಿರೀಕ್ಷೆಗೂ ಮೀರಿದ ಸಂಖ್ಯೆಯಲ್ಲಿ ಜನ ಆಗಮಿಸಿದ್ರಂದಾಗಿ ಈ ರೀತಿಯ ನೂಕುನುಗ್ಗಲು ಉಂಟಾಯಿತು. ಇದು ನೋಡ್ತಾ ಇದ್ದೀರಲ್ಲ, ಇದು VIP ಎಂಟ್ರಿ. ಅಲ್ಲಿ ನೂಕುನುಗ್ಗಲು ಉಂಟಾಗಿರೋದು. ಮಾಜಿ CM BS ಯಡಿಯೂರಪ್ಪನವರು ಕೂಡ ಭೇಟಿ ಕೊಟ್ಟರು. ಕುಟುಂಬ ಸಮೇತರಾಗಿ ಭೇಟಿಯನ್ನು ಕೊಟ್ಟು ಚಾಮುಂಡಿ ತಾಯಿಯ ದರ್ಶನವನ್ನು ಪಡೆದು ವಿಶೇಷ ಪೂಜೆಯನ್ನು ಸಲ್ಲಿಸಿ ಬಂದಿದ್ದಾರೆ. ಈ ಸಂಬಂಧ ವಿಡಿಯೋದಲ್ಲಿ ಗಮನಿಸ್ತಾ ಇದ್ದೀರಿ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರೇಮ್ ಕುಮಾರ್ ಲೈವ್ನಲ್ಲಿದ್ದಾರೆ. ಪ್ರೇಮ್ ಕುಮಾರ್, ಇವತ್ತು ಮೂರನೇ ಆಷಾಢ ಶುಕ್ರವಾರ ವಿಶೇಷ ಪೂಜೆ ಅಲಂಕಾರದ ಜೊತೆಗೆ ನಾಡ ದೇವತೆಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಜನ VIP ಗಳು ಕೂಡ ಬಂದಿದ್ರು. ಆದರೆ ಆ VIP ಗೆ ಹೋಗುವಂಥ ಒಂದು ಜಾಗ ಇದೆಯಲ್ಲ, ಅಲ್ಲಿ ನೂಕುನುಗ್ಗಲು ಉಂಟಾಯಿತು. ಸೊ ಅದನ್ನು ಪರಿಸ್ಥಿತಿಯನ್ನು ತಿಳಿಗೊಳಿಸೋದಕ್ಕೆ ಭಾರಿ ಸರ್ಕಸ್ ಪಡಬೇಕಾಯಿತು ಅಂತ ಅನ್ಸುತ್ತೆ. ಹೌದು ಶರತ್, ಏನು ಚಾಮುಂಡಿ ಬೆಟ್ಟದಲ್ಲಿ ತಾಯಿಯ ಆಶೀರ್ವಾದವನ್ನು ಪಡೆಯೋದಕ್ಕೆ ಆಷಾಢ ಮಾಸದಲ್ಲಿ ತಾಯಿಯ ಆಶೀರ್ವಾದ ಪಡೆದಕ್ಕೋಸ್ಕರವಾಗಿ ಲಕ್ಷಾಂತರ ಭಕ್ತರು ಚಾಮುಂಡಿ ಬೆಟ್ಟಕ್ಕೆ ಬಂದಿರುವಂಥದ್ದು. ಅದರಲ್ಲಿ ಕೆಲವೊಂದು ಭಾಗಗಳು ಕೂಡ ನೂಕುನುಗ್ಗಲು ಉಂಟಾಗಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ VIP ಗಳು ಬರುವಂತಹ ಸ್ಥಳದಲ್ಲಿ ಕೂಡ ಅಧಿಕಾರಿಗಳು ಕೂಡ ಎಲ್ಲರೂ ಕೂಡ ಅಂದ್ರೆ ಜನರನ್ನ ಮತ್ತೆ ಅವರಿಗೆ ಬೇಕಾದಂತಹ ವ್ಯಕ್ತಿಗಳನ್ನ ಬಿಟ್ಕೊಂಡಂತಹ ಹಿನ್ನೆಲೆಯಲ್ಲಿ ಕೂಡ ನೂಕುನುಗ್ಗಲು ಉಂಟಾಗಿರುವಂಥದ್ದನ್ನ ನಾವು ನೋಡ್ಬೋದು. ಈಗ ಚಾಮುಂಡಿ ತಾಯಿ ನಡೆಸಿರುವಂತಹ ಈ ಚಾಮುಂಡಿ ಬೆಟ್ಟದ ಮುಂಭಾಗ ಇದಾಗಿರುವಂಥದ್ದು. ಇಲ್ಲಿ ಕೂಡ ನೂಕುನುಗ್ಗಲು ಬೆಳಗಿಂದನೂ ಕೂಡ ಉಂಟಾಗಿತ್ತು. ಅಂದ್ರೆ VIP ಗಳ ಮೂವ್ಮೆಂಟ್ಸ್ ಏನಿದೆ, VIP ಗಳು ಹೋಗೋದಕ್ಕೋಸ್ಕರವಾಗಿ ಕೂಡ ಅವರು ಸರದಿ ಸಾಲಿನಲ್ಲಿ ನಿಂತು ಸರದಿ ಬಂದ್ರೆ ಕೂಡ ಸಮಸ್ಯೆ ಆಗುತ್ತೆ ಎಂಬ ಉದ್ದೇಶದಿಂದ ಕೂಡ ಒಂದು ವಿಶೇಷವಾದಂತಹ ಸರದಿ ಸಾಲನ್ನ ಮಾಡಿರುವಂಥದ್ದು. ಅಲ್ಲಿ VIP ಗಳು ಕೂಡ ದರ್ಶನವನ್ನು ಪಡ್ಕೊಂಡ್ರು. ಆದ್ರೆ ಬಸ್ಸಿನಿಂದ ಬರ್ತಾ ಇರುವಂತಹ ಜನರಾಗಿರ್ಬೋದು, ಮತ್ತೆ ಚಾಮುಂಡಿ ಬೆಟ್ಟದ ತಪ್ಪಲಿನಿಂದ ಬರ್ತಾ ಇರುವಂತಹ ಜನಗಳಾಗಿರ್ಬೋದು, ಅವರಿಗೆ ಕೂಡ ಅವರಿಂದಲೂ ಕೂಡ ನೂಕುನುಗ್ಗಲು ಉಂಟಾಗಿದೆ ಅಂತ ಹೇಳ್ಬೋದು. ಕೆಲವು ಕಾಲ ಅಂದ್ರೆ VIP ಬಂದಂತ ಸಂದರ್ಭದಲ್ಲಿ ಕೂಡ ಅವರ ಹಿಂಪಾಲಕರು ಏನಿರ್ತಾರೆ ಅವರು ಕೂಡ ಜೊತೆಯಲ್ಲಿ ಬರ್ತಾರೆ. ಅವರು ಕೂಡ ಸ್ವಲ್ಪ ಜನ ಬರೋದಿಲ್ಲ. ಹಾಗಾಗಿ ಕೂಡ ಅವ್ರನ್ನ ಕೆಲವು ಕಾಲ ಕೂಡ ಒಂದು ವಿಶೇಷ ಒಂದು ಸಂದರ್ಶನದ ಲೈನ್ ಅನ್ನು ಕೂಡ ಸ್ಟಾಪ್ ಮಾಡಬೇಕಾಗುತ್ತೆ. ಅಂತ ಸಂದರ್ಭದಲ್ಲಿ ಕೂಡ ಬಸ್ ಮುಖಾಂತರವಾಗಿ ಮತ್ತೆ ಮೆಟ್ರಿಗಳ ಮುಖಾಂತರವಾಗಿ ಬಂದಂತಹ ಜನರು ನೂಕುನುಗ್ಗಲು ಉಂಟಾಗಿರುವಂತದ್ದು. ಮುಂಜಾನೆ 5 ಗಂಟೆಯಿಂದ ಕೂಡ ಪೂಜಾ ಕೈಂಕರ್ಯಗಳು ಆರಂಭವಾಗಿದ್ದು ಅಲ್ಲಿಂದ ಇಲ್ಲಿವರೆಗೂ ಕೂಡ 3 ಗಂಟೆಗೆ ಬಂದಂತಹ ಭಕ್ತಾದಿಗಳು ಅವ್ರೇನು ಕೂಡ ಸರದಿ ಸಾಲಿನಲ್ಲಿ ನಿಂತ್ಕೊಂಡಿದ್ದಾರೆ. ಬಸ್ನಲ್ಲಿ ಬಂದಂತಹ ಭಕ್ತಾದಿಗಳಾಗಿರ್ಬೋದು, ಮತ್ತೆ ಮೆಟ್ರಿಗಳ ಮುಖಾಂತರವಾಗಿ ಬಂದಂತಹ ಭಕ್ತಾದಿಗಳು ಎಲ್ಲರೂ ಕೂಡ ನೂಕುನುಗ್ಗಲು ಉಂಟಾಗಿರುವಂತದ್ದು. ಇಲ್ಲಿವರೆಗೂ ಕೂಡ ಅವರ ದರ್ಶನವನ್ನ ಪಡೆಯೋದಕ್ಕೆ ಸಾಧ್ಯವಾಗದಂತ ಹಿನ್ನೆಲೆಯಲ್ಲಿ ಕೂಡ ಮಕ್ಕಳಿರ್ತಾರೆ, ವಯಸ್ಕರಿರ್ತಾರೆ, ಎಲ್ಲರೂ ಕೂಡ ಕಿರ್ಚಾಟ ಅರ್ಚಾಟವನ್ನ ನಡೆಸ್ತಿರುವಂತದ್ದು ನಮ್ಮ ಕಣ್ಮುಂದೆ ದೃಶ್ಯಗಳು ಕಂಡುಬಂತು. ಅದಲ್ಲದೆ ಪ್ರಮುಖವಾಗಿ ಕೂಡ ಮಕ್ಕಳು ಅಂದ್ರೆ ಬಂದು ಅರ್ಧ ಭಾಗದಲ್ಲಿ ಸಿಲುಕೊಂಡಿದ್ರೆ ಮತ್ತೆ ವಾಪಸ್ ಹೋಗೋದಕ್ಕೆ ಸಾಧ್ಯ ಆಗ್ತಲ್ಲ, ತಾಯಿಯ ದರ್ಶನವನ್ನು ಪಡೆಯೋದಕ್ಕೆ ಸಾಧ್ಯ ಆಗ್ತಲ್ಲ ಅಂತ ಹೇಳಿ ಕೂಡ ಕೂಗಾಡ್ತಾ ಇರುವಂತಹ ದೃಶ್ಯಗಳು ಬರ್ತದೆ. ತಳ್ಳಾಟ ನೂಕಾಟವು ಕೂಡ ಅಲ್ಲಲ್ಲಿ ಸರ್ವೇ ಸಾಮಾನ್ಯವಾಗಿ ನಡೀತಿರುವಂತದ್ದು. ಪ್ರಮುಖವಾಗಿ VIP ಸಾಲ ಏನಿದೆ, VIP ದರ್ಶನವನ್ನ ಪಡೆಯೋದಕ್ಕೋಸ್ಕರವಾಗಿ ವಿಶೇಷ ಸರದಿ ಸಾಲನ್ನ ಮಾಡಿದ್ರು. ಆದ್ರೆ ಆ ಭಾಗದಲ್ಲಿ VIP ಗಳು ಅಂತ ಹೇಳ್ಕೊಂಡು ಕೂಡ ಹಲವಾರು ಜನರು ಕೂಡ ನೂಕುನುಗ್ಗಲು ಮಾಡಿಕೊಂಡು ಬ್ಯಾರಿಕೇಡ್ಗಳನ್ನ ತಳ್ಳಾಡ್ಕೊಂಡು ಬ್ಯಾರಿಕೇಡ್ಗಳನ್ನ ಬಿಡಿಸ್ಕೊಂಡು ಕೂಡ ಬಂದು ನಿಂತಿರುವುದು. ಈಗ ನಾವು ನೋಡ್ತಾ ಇರುವಂತಹ ಶಾಲೆ ಏನಿದೆ ಕೂಡ ಇದು VIP ಗಳ ದರ್ಶನಕ್ಕೆ ವಿಶೇಷವಾದಂತಹ ಸರದಿ ಸಾಲು ಮಾಡಿರುವಂತಹ ಸರದಿ ಸಾಲು. ಆದ್ರೆ ಅಲ್ಲಿರುವಂತಹ ಜನರು ಅಂದ್ರೆ ಸ್ಥಳೀಯ ಭಾಗದಲ್ಲಿ ಏನು ಸರಿಯಾದ ತಪಾಸಣೆ ಇಲ್ಲದೆ ಕೂಡ ಅಲ್ಲಿಂದ ಹೆಚ್ಚು ಜನರನ್ನು ಕೂಡ ಈ VIP ಮೂವ್ಮೆಂಟ್ಸ್ ಅಲ್ಲಿ ಬಿಟ್ಟಿರುವಂತಹ ಕಾರಣವಾಗಿ ಕೂಡ ಸಾರ್ವಜನಿಕರಿಗೂ ದರ್ಶನ ಪಡೆಯೋದಕ್ಕೆ ಅನಾನುಕೂಲವಾಗಿದೆ. ತಳ್ಳಾಟ ನೂಕಾಟವು ಕೂಡ ನಡೀತಿರುವಂತದ್ದು. ಇವರು ಕೂಡ ಅಂದ್ರೆ ಮುಂಜಾನೆ 3 ಗಂಟೆಯಿಂದ ಬಂದಂತ ಅವರು ಕೂಡ ಭಕ್ತಾದಿಗಳು ಇಲ್ಲಿವರೆಗೂ ಕೂಡ ದರ್ಶನ ಪಡೆಯೋದಕ್ಕೆ ಸಾಧ್ಯ ಆಗಿಲ್ಲ. ಮತ್ತೆ ಕಳೆದ ಮೊದಲನೇ ಆಷಾಢ ಶುಕ್ರವಾರದಲ್ಲಿ ಕೂಡ ಕೆಲವು ಗೊಂದಲಗಳು ಸೃಷ್ಟಿಯಾಗಿತ್ತು. ಅಲ್ಲಿಂದ ಎರಡನೇ ಆಷಾಢ ಶುಕ್ರವಾರದಲ್ಲಿ ಕೂಡ ಕೆಲವು ಗೊಂದಲಗಳ ಸೃಷ್ಟಿಯಾಗಿತ್ತು. ಕೂಡ ಮೂರನೇ ಆಷಾಢ ಶುಕ್ರವಾರದಲ್ಲಿ ಕೂಡ ಆ ಗೊಂದಲಗಳನ್ನ ಈಡೇರಿಸಿಕೊಂಡಿಲ್ಲ, ಗೊಂದಲ ಕೂಡ ಬಗೆಹರಿಸಿಕೊಂಡಿಲ್ಲ. ಹಾಗಾಗಿ
ಕೂಡ ತಳ್ಳಾಟ ನೂಕಾಟಗಳು ಹೆಚ್ಚಾಗ್ತಾ ಇದೆ. ಭಕ್ತಾದಿಗಳಲ್ಲಿ ಕೂಡ ಒಂದು ಗಲಾಟೆಗಳು ಶುರುವಾಗಿರುವಂತದ್ದು. ಅಲ್ಲಿನ ಸಿಬ್ಬಂದಿಗಳ ಕೊರತೆಯೂ ಕೂಡ ಕಡಿಮೆ ಇದೆ. ಮತ್ತೆ ಬ್ಯಾರಿಕೇಡ್ ಹಾಕಿರುವಂತ ಸಂದರ್ಭದಲ್ಲಿ ಕೂಡ ಬ್ಯಾರಿಕೇಡ್ ಬೀಳಿಸಿ ಮತ್ತೆ ಬ್ಯಾರಿಕೇಡ್ ನ ಅಲ್ಲಿಂದ ಮುಖಾಂತರವಾಗಿ ಹತ್ತಿ ಬರ್ತಾ ಇದ್ರು ಕೂಡ ಸಿಬ್ಬಂದಿಗಳಾಗಿರ್ಬೋದು, ಇಲ್ಲಿನ ಅವರು ಏನಿದ್ದಾರೆ ಕೂಡ ಅವ್ರು ಯಾರು ಕೂಡ ತಡೀತಾ ಇಲ್ಲ. ಹಂಗಾಗಿ ಕೂಡ ನೂಕುನುಗ್ಲು ಉಂಟಾಗಿದೆ. ಮಹಿಳೆಯರಿಗೆ, ಮಕ್ಕಳು ಮತ್ತೆ ಎಲ್ಲರೂ ಕೂಡ ವಯಸ್ಕರು ಇರ್ತಾರೆ, ಅವ್ರಿಗೆ ಯಾರಿಗೂ ಕೂಡ ನೂಕುನುಗ್ಲು ಅಂದ್ರೆ ಬಸ್ನಲ್ಲಿ ಬರುವಂತಹ ಭಕ್ತಾದಿಗಳಾಗಿರ್ಬೋದು, ಸರದಿ ಸಾಲಿನಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಸಂಪೂರ್ಣವಾಗಿ ತೊಂದರೆ ಆಗಿರುವಂತದ್ದು. ಶರತ್. ಓಕೆ, ಥ್ಯಾಂಕ್ ಯು ಪ್ರೇಮ್ ಕುಮಾರ್ ಡೀಟೇಲ್ಸ್ಗಾಗಿ.